ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನೆಲ್ಲ ಆಲ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಅಪ್ಡೇಟ್ನ ಕೊಡ್ತೀನಿ. ಮೊದಲನೇದಾಗಿ ಪಿಂಚಣಿ ಹಣ. ಸಾಕಷ್ಟು ಜನ ಯಾರ್ಯಾರೆಲ್ಲ ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಥವಾ ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಈ ಥರ ಸಾಕಷ್ಟು ಯೋಜನೆಗಳಿಂದ ಸಾಕಷ್ಟು ಜನ ಪಿಂಚಣಿ ಹಣ ತೊಗೋತಿರ್ತೀರ. ತಿಂಗಳಿಗೆ 800 ರೂಪಾಯಿ ತೊಗೊಳ್ಳೋರು ಇರ್ತೀರಾ, 1200 ರೂಪಾಯಿ ತೊಗೊಳ್ಳೋರು ಇದ್ದೀರಾ. ಸೊ ನಿಮ್ಗಳಿಗೆಲ್ಲ ಈ ತಿಂಗಳು ಹಣ ಬಂದಿಲ್ಲ, ಹಣ ಬರೋದು ಇಲ್ಲ. ಯಾಕಪ್ಪ ಅಂತಂದರೆ ಕೆಲವೊಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಸರ್ಕಾರದ ಕಡೆಯಿಂದ. ಇದ್ರ ಬಗ್ಗೆ ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ನ ಕೊಟ್ಟರೆ ಮಾತ್ರ ನಿಮಗೆ ನೆಕ್ಸ್ಟ್ ಮುಂದಿನ ತಿಂಗಳಿಂದ ನಿಮಗೆ ಪಿಂಚಣಿ ಹಣ ಬರೋದು. ಅಕಸ್ಮಾತ್ ನೀವು ಕೊಟ್ಟಿಲ್ಲ ಅಂದರೆ ನೀವು ಆ ಒಂದು ಯೋಜನೆಗೆ ಅರ್ಹರಿದ್ದರೂ ಕೂಡ ಪಿಂಚಣಿ ಹಣ ತೊಗೊಳಕ್ಕೆ ನಿಮಗೆ ಹಣ ಬರೋದಿಲ್ಲ. ಅದು ಎಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ಎಲ್ಲೋ ಕೊಡಬೇಕು, ಯಾರ್ಯಾರೆಲ್ಲ ಏನೇನು ಡಾಕ್ಯುಮೆಂಟ್ನ ಕೊಡಬೇಕು, ಇದ್ರ ಬಗ್ಗೆ ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ನೀವು ವಿಡಿಯೋ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ವಿಡಿಯೋ ಲಿಂಕ್ನ ಶೇರ್ ಮಾಡಿರ್ತೀನಿ. ಸೊ ಚೆಕ್ ಮಾಡಿ. ಯಾರೆಲ್ಲ ಪಿಂಚಣಿ ಹಣ ತೊಗೋತಿರ್ತೀರಾ, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೇ ಈ ಥರ ಪಿಂಚಣಿ ಹಣ ತೊಗೋತಿದ್ರು ಕೂಡ ಈ ಅಪ್ಡೇಟ್ನ ತಿಳಿಸಿ. ಸಾಕಷ್ಟು ಜನಕ್ಕೆ ಗೊತ್ತೇ ಇರಲ್ಲ. ನೀವು ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿಲ್ಲ ಇಲ್ಲಿ ಅಂದರೆ ನಿಮಗೆ ಪಿಂಚಣಿ ಹಣ ನೀವು ಅರ್ಹರಿದ್ದರೂ ಕೂಡ ಬರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಚೆಕ್ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಅಂತ ತಿಳಿಸಿದ್ದೀನಿ. ಅದನ್ನ ಕೊಡಿ. ಹಾಗೆ ನೋಟಿಸ್ ಕೂಡ ಕಳಿಸ್ತಾ ಇದ್ದಾರೆ ಎಲ್ಲರಿಗೂ ಕಳಿಸ್ತಾ ಇದ್ದಾರೆ. ಅರ್ಹರಿಗೂ ಕಳಿಸ್ತಿದ್ದಾರೆ, ಅನರ್ಹರಿಗೂ ಕಳಿಸ್ತಿದ್ದಾರೆ. ಅದರಲ್ಲಿ ಯಾರೆಲ್ಲ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡ್ತೀರಾ ಜೆನ್ಯೂನ್ ಆಗಿ, ಸೊ ಅಂಥವರಿಗೆ ಮಾತ್ರ ಇನ್ನು ಮುಂದೆ ಪಿಂಚಣಿ ಹಣ ಬರೋದು ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಚೆಕ್ ಮಾಡಿ. ಮಿಸ್ ಮಾಡ್ದಲೇ ನಿಮಗೆ ಪಿಂಚಣಿ ಹಣ ಬರಬೇಕು ಅಂದರೆ ನೀವು ಈ ಕೆಲಸನ ಮಾಡಲೇಬೇಕು. ಸೊ ಚೆಕ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ಹೇಳಿದ್ದು ಪಿಂಚಣಿ ಹಣದ ಬಗ್ಗೆ ಆಯಿತು. ನೆಕ್ಸ್ಟ್ ಬರೋದಾದರೆ ಇದು ಹೊಸ ರೇಷನ್ ಕಾರ್ಡ್. ಹೌದು, ಈ ತಿಂಗಳಲ್ಲೇ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಡ್ತೀವಿ, ಅದು ಜನರಲ್ ಕ್ಯಾಟಗರಿಯವ್ರಿಗೆ ಅಂತ ಹೇಳಿ ನಮ್ಮ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಹೌದು, ಇದೇ ಏಪ್ರಿಲ್ ತಿಂಗಳಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಒಂದು ದಿವಸ ಕೊಡ್ತಾರಾ, ಒಂದು ವಾರ ಕೊಡ್ತಾರಾ, ಅಥವಾ 15 ದಿನ ಕೊಡ್ತಾರಾ ಅಂತ. ಯಾಕಂದರೆ ಈ ರೀಸೆಂಟಾಗಿ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನೇ ಕೊಟ್ಟಿರಲಿಲ್ಲ. ಹೋದ ತಿಂಗಳೇ ಕೊಡ್ತೀವಿ ಅಂತ ಹೇಳಿದರು, ಬಟ್ ಕ್ಯಾನ್ಸಲೇಷನ್ ಪ್ರೋಸೆಸ್ ನಡೀತಾ ಇದ್ದಿದ್ದರಿಂದ ಕೊಟ್ಟಿರಲಿಲ್ಲ. ಈ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬೇಕು ಅಂತ ಕಾಯ್ತಾ ಇದ್ದೀರಾ, ಡಾಕ್ಯುಮೆಂಟ್ನೆಲ್ಲ ರೆಡಿ ಇಟ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಅಡ್ರೆಸ್ ಪ್ರೂಫಿಗಾಗಿರ್ಬೋದು, ಅಥವಾ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನಿಮ್ಮ ಮಗುದು ಆ್ಯಡ್ ಮಾಡಬೇಕಂತಿದ್ದೀರಾ ಅಂದರೆ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಹೆಸರು ತೆಗೆಸ್ತಿದ್ದೀರಾ ಅಂದರೆ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ನಿಮಗೆ ಡೇಟ್ ಅನೌನ್ಸ್ ಆಗಿದ್ದ ಕೂಡಲೇ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಯಾವ ಡೇಟಿಂದ ಅವಕಾಶ ಕೊಡ್ತಾರೆ, ಟೈಮಿಂಗ್ಸು ಎಲ್ಲದು. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದರೂ ನನ್ನ ಚಾನಲ್ ಮೂಲಕ ನಿಮಗೆ ವಿಷಯ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ರೇಷನ್ ಕಾರ್ಡ್ಗೆ ಕಾಯ್ತಿರೋರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ನಿಮಗೆ ಡೇಟ್ ಅನೌನ್ಸ್ ಆಗಿದ್ದ ಕೂಡಲೇ ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವ ಕಂತಿನ ಹಣ ಈಗ ಬರ್ತಾ ಇರೋದು ಅಂತ ಕೇಳೋದಾದರೆ, ಇವಾಗ ನಿಮಗೆ ಜಮೆ ಮಾಡ್ತಾ ಇರೋದು 28ನೇ ಕಂತಿನ ಹಣ. ಹೌದು, ಮಾರ್ಚ್ ಎಂಡಿಂದನೇ 28ನೇ ಕಂತಿನ ಹಣನ ರಿಲೀಸ್ ಮಾಡಿ ಜಮೆ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಏಪ್ರಿಲ್ ಫಸ್ಟ್ ವೀಕಲ್ಲಿ ಅಂತ ಹೇಳ್ತಾ ಇದ್ರು, ಬಟ್ ಮಾರ್ಚ್ ಎಂಡಿಂದನೇ 28ನೇ ಕಂತಿನ ಹಣ ಜಮೆ ಶುರುವಾಗಿದೆ. ಇದಿನ್ನು ಮೊದಲನೇ ಹಂತದ ಹಣ ಜಮೆ ಮಾಡ್ತಾ ಇರೋದು. ಹಂತವಾಗಿ ಅಂದರೆ 3 ಹಂತಗಳಲ್ಲಿ ಯಾವಾಗಲೂ ಹಣ ರಿಲೀಸ್ ಮಾಡೋದು. ಮೊದಲನೇ ಹಂತ ಹಣ ರಿಲೀಸ್ ಆದಮೇಲೆ ಒಂದು 15 ದಿನ 10 ದಿನ ಬಿಟ್ಟು 2ನೇ ಹಂತದ ಹಣ ರಿಲೀಸ್ ಮಾಡ್ತಾರೆ. ಆಮೇಲೆ ಮತ್ತೆ ಒಂದು 15 ಡೇಸ್ ಆದಮೇಲೆ 3ನೇ ಹಂತದ ಹಣ ರಿಲೀಸ್ ಮಾಡ್ತಾರೆ. ಹಾಗಾಗಿ ಅಕಸ್ಮಾತ್ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ. ಈಗ ಆಲ್ರೆಡಿ ಒಂದು 50% ಜನಕ್ಕೆ ಹಣ ಜಮೆ ಆಗಿದೆ ಅಂದ್ಬಿಟ್ಟು ಮಾಹಿತಿ ಬರ್ತಿದೆ. ಸೊ ನೀವು ಕಮೆಂಟ್ ಮಾಡಿ ನಿಮಗೆ 28ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಹಾಗೆ 27ನೇ ಕಂತಿನ ಹಣ ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ 27ನೇ ಕಂತಿನ ಹಣನೂ ಬಂದಿದೆಯಾ, 28ನೇ ಕಂತಿನ ಹಣ ಕೂಡ ನಿಮ್ಗೆ ಬಂದಿದೆಯಾ, ನೀವು ಯಾವ ಜಿಲ್ಲೆ ಅಂತ ಕೂಡ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹಾಗೆ ಇನ್ನೊಂದು ಅಪ್ಡೇಟ್ ಹೇಳೋದಾದರೆ,
ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಒಂದು 3-4 ಕಂತಿನ ಹಣ ಬಂದಿಲ್ಲ ಅಂದರೆ ಒಂದು ಸತಿ ನಿಮ್ಮ ರೇಷನ್ ಕಾರ್ಡ್ನ ಸ್ಟೇಟಸ್ನ ಚೆಕ್ ಮಾಡಿ. ಯಾಕಂದರೆ ರೇಷನ್ ಕಾರ್ಡ್ APLಗೆ ವರ್ಗಾವಣೆ ಆಗಿರೋದಾಗಿರ್ಬೋದು, ಅಥವಾ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದ್ದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರೋಲ್ಲ. ಸೊ ಹಾಗಾಗಿ ಮೊದಲು ನೀವು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿ, ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ. ಇಲ್ಲ ನೀವು ಮೊಬೈಲ್ ಅಪ್ಲಿಕೇಶನಲ್ಲೇ ನೀವು ಗೃಹಲಕ್ಷ್ಮಿದು ಹಣ ಕೂಡ ಚೆಕ್ ಮಾಡ್ಕೋಬೋದು. ಸ್ಟೇಟಸ್ನ ಎಷ್ಟು ಕಂತಿನ ಹಣ ಬಂದಿದೆ, ನಿಮಗೆ ಯಾವ ಕಂತಿನ ಹಣ ಯಾವ ಡೇಟಿಗೆ ಬಂದಿದೆ, ಪ್ರತಿಯೊಂದನ್ನು ಕೂಡ ನೀವು ಮೊಬೈಲ್ ಆ್ಯಪಲ್ಲೂ ಕೂಡ ಚೆಕ್ ಮಾಡ್ಬೋದು. ಇಲ್ಲಾಂತಂದರೆ ನೀವು ಬೆಂಗಳೂರು ಒನ್ ಕರ್ನಾಟಕ ಒನ್ಗೆ ಹೋಗಿ ನೀವು ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂದರೆ ಅವರೇ ಚೆಕ್ ಮಾಡಿ ಹೇಳ್ತಾರೆ. ನಿಮಗೆಲ್ಲ ಎಲ್ಲ ಸರಿ ಇದೆ ಅಂತಲೇ ನೀವು ಒಂದ್ಸತಿ ನೀವು ಬ್ಯಾಂಕಿಗೆ ವಿಸಿಟ್ ಮಾಡಿ. ಅಂದರೆ ನೀವು ಯಾವ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿದ್ದೀರಾ, ಯಾಕಂದರೆ ಅಕಸ್ಮಾತ್ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, KYC ಆಗಿಲ್ಲ, ಅಥವಾ ನಿಮ್ಮದು ಬ್ಯಾಂಕ್ ಅಕೌಂಟಲ್ಲೇ ಬೇರೆ ಹೆಸರಿರುತ್ತೆ, ಅಥವಾ ನಿಮ್ಮ ರೇಷನ್ ಕಾರ್ಡಲ್ಲೇ ಬೇರೆ ಹೆಸರಿರುತ್ತೆ. ಸೊ ಈ ಥರ ಮಿಸ್ ಮ್ಯಾಚ್ ಆದಾಗಲೂ ಕೂಡ ಹಣ ಹಾಕೋಕ್ಕಾಗಲ್ಲ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ, ಹೆಸರು ಮಿಸ್ ಮ್ಯಾಚ್ ಆಗೋದಾಗಿರ್ಬೋದು. ಯಾಕಂದರೆ ಕೆಲವೊಂದು ಏನಾಗಿರುತ್ತೆ, ಬ್ಯಾಂಕ್ ಅಕೌಂಟಲ್ಲೇ ಒಂದು ಹೆಸರು ಕೊಟ್ಟಿರ್ತಾರೆ, ರೇಷನ್ ಕಾರ್ಡ್ ಆಧಾರ್ ಕಾರ್ಡಲ್ಲೇ ಬೇರೆ ಹೆಸರಿರುತ್ತೆ. ಹಾಗೆ ಇನ್ಶಿಲ್ಗಳು ಕೆಲವೊಂದರಲ್ಲಿ ಇನ್ಶಿಲ್ ಹಾಕ್ಸಿರ್ತಾರೆ, ಕೆಲವೊಂದರಲ್ಲಿ ಇನ್ಶಿಲ್ ಹಾಕ್ಸಿರಲ್ಲ. ಸೊ ಈ ಥರ ಆದಾಗ ಮಿಸ್ ಮ್ಯಾಚ್ ಆಗುತ್ತೆ. ಹಾಗಾಗಿ DBT ಮುಖಾಂತರ ಹಣ ಹಾಕ್ಲಿಕ್ಕಾಗಲ್ಲ ಸರ್ಕಾರದ ಕಡೆಯಿಂದನೂ. ಸೊ ಈ ಥರ ಇದೆಯಾ, ಎಲ್ಲ ಲಿಂಕ್ ಆಗಿದೆ, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಲಿಂಕ್ ಆಗಿದೆ ಅನ್ನೋದನ್ನ ಕೂಡ ಚೆಕ್ ಮಾಡಿ. KYC ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಸೊ ಇದೆಲ್ಲ ಕರೆಕ್ಟ್ ಇತ್ತು, ಇನ್ನೂ ಹಣ ಬರ್ತಿಲ್ಲ ನಮಗೆ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋಗಿ, ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ತೊಗೊಂಡೋಗಿ ಈ ಥರ ನಮಗೆ ಹಣ ಬರ್ತಿಲ್ಲ, ಗೃಹಲಕ್ಷ್ಮಿ ಹಣ ನಮ್ಮದೆಲ್ಲ ಸರಿ ಇದೆ, ಲಿಂಕ್ಗಳಾಗಿದೆ, ಹಾಗೆ KYC ಆಗಿದೆ, ರೇಷನ್ ಕಾರ್ಡ್ ಸ್ಟೇಟಸ್ನ ಕೂಡ ಚೆಕ್ ಮಾಡಿಸಿದ್ದೀವಿ, ಎಲ್ಲ ಕರೆಕ್ಟಾಗಿದೆ ಅಂದರೆ ನಿಮ್ಗಲ್ಲಿ ಚೆಕ್ ಮಾಡ್ತಾರೆ. ನಿಮ್ಮ ಕಡೆಯಿಂದ ತೊಂದರೆ ಆಗಿ ಬರ್ತಾ ಇಲ್ವಾ, ಅಥವಾ ಅಲ್ಲಿ ಸರ್ಕಾರದ ಕಡೆಯಿಂದ ಟೆಕ್ನಿಕಲ್ ಇಶ್ಯೂಯಿಂದ ಬರ್ತಾ ಇಲ್ವಾ ಏನು ಅಂತ ಅವ್ರು ಚೆಕ್ ಮಾಡಿ ಹೇಳ್ತಾರೆ. ಸೊ ದಯವಿಟ್ಟು ಬಂದಿಲ್ಲ ಅಂದರೆ ಸುಮ್ಮನೆ ಆಗಬೇಡಿ, ಒಂದು ಸತಿ ಹೋಗಿ ಚೆಕ್ ಮಾಡಿಸಿದ್ರೆ ನಿಮಗೆ ಖಂಡಿತ ಸೊಲ್ಯೂಷನ್ ಸಿಗುತ್ತೆ. ಅಟ್ಲೀಸ್ಟ್ ನಿಮಗೆ ಬರ್ತಿದೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಬರ್ತಾ ಇಲ್ಲ, ಯಾರಿಗೊಬ್ರಿಗೆ ಹಣ ಬಂದಿಲ್ಲ, ಒಂದು 3-4 ಕಂತಿನ ಹಣ ಅಂದರೆ ದಯವಿಟ್ಟು ಹೇಳಿ ಅವರಿಗೆ ಈ ಥರ ಕೆಲಸ ಮಾಡಿ ಅಂತ ಹೇಳಿ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ತುಂಬ ಜನಕ್ಕೆ ಪಾಪ ಹಣನೇ ಬರ್ತಿರಲ್ಲ, ಯಾವ್ದು ಬಂದಿದೆ ಯಾವ್ದು ಬಂದಿರಲ್ಲ ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ಲಿಂಕ್ನ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ಸೊ ದಯವಿಟ್ಟು ವಿಡಿಯೋ ಲಿಂಕ್ಗಳನ್ನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ನನ್ನ ಕಡೆಯಿಂದ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗೆ ಏಪ್ರಿಲ್ 1ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. UPI ಟ್ರಾನ್ಸಾಕ್ಷನ್ಗಳ ಬಗ್ಗೆ ಆಗಿರ್ಬೋದು, ಅಥವಾ ಡೆಪಾಸಿಟ್ ಬಗ್ಗೆ ಆಗಿರ್ಬೋದು, ಅಥವಾ ಟೋಲ್ ದರನ ಹೆಚ್ಚಿಗೆ ಮಾಡಿದ್ದಾರೆ. ಹಾಗೆ ಬೆಂಗಳೂರಲ್ಲಿ ನೀರು ಬಿಲ್, ಹಾಗೆ ಕರೆಂಟ್ ಬಿಲ್ ಕೂಡ ಈ ಥರ ಸಾಕಷ್ಟು ಬದಲಾವಣೆನ ಮಾಡಿದ್ದಾರೆ. ಏಪ್ರಿಲ್ 1 ಈಗ ಆಲ್ರೆಡಿ ಅದು ಹೊಸ ಬದಲಾವಣೆ ಸ್ಟಾರ್ಟ್ ಆಗಿದೆ. ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ, ಯಾವುದೆಲ್ಲ ಬದಲಾವಣೆ ಆಗಿದೆ. ಹಾಗೆ UPI ಟ್ರಾನ್ಸಾಕ್ಷನ್ಗಳಲ್ಲೂ ಕೂಡ ಕೆಲವು ವ್ಯತ್ಯಾಸಗಳನ್ನ ಮಾಡಿದ್ದಾರೆ. ಹಾಗೆ ಕೆಲವು UPI ಇದರಲ್ಲಿ ಬ್ಯಾಂಕ್ ಅಕೌಂಟ್ ಏನು ಲಿಂಕ್ ಮಾಡಿರ್ತೀವಿ ಅದನ್ನು ಕೂಡ ಕೆಲವೊಂದು ಡಿಲೀಟ್ ಮಾಡ್ತಿದ್ದಾರೆ. ಸೊ ಯಾವುದೆಲ್ಲ ರೀಸನಿಂದ ಡಿಲೀಟ್ ಮಾಡ್ತಿದ್ದಾರೆ, ಏನೆಲ್ಲ ಹೊಸ ರೂಲ್ಸ್ ಬಂದಿದೆ ಚೆಕ್ ಮಾಡಬೇಕಂದ್ರೆ ನನ್ನ ವೀಡಿಯೋಸಲ್ಲಿ ಆ ವಿಡಿಯೋ ಕೂಡ ಇರುತ್ತೆ, ಈಗ ಒಂದು 2-3 ವಿಡಿಯೋ ಹಿಂದೆ. ಸೊ ಅದನ್ನ ಕೂಡ ಚೆಕ್ ಮಾಡಿ, ಖಂಡಿತ ನನ್ನ ಕಡೆಯಿಂದ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.